ರಾಜ್ಯ ಬಿಜೆಪಿಯಲ್ಲಿ ಇಂದಿನ ಮಟ್ಟಿಗೆ ಅಮಿತೋತ್ಸಾಹ. ಕಾರಣ ಅಮಿತ್ ಶಾ ಬಂದಿದ್ರು. ಅಮಿತ್ ಶಾ ಅವರ ಮಿಂಚಿನ ಪ್ರವಾಸ ಮತ್ತು ಮಧ್ಯೆ ಒಂದಿಷ್ಟು ಸಮಾಧಾನ ಮಾಡುವ ಸಭೆಗಳು, ಈ ಎಲ್ಲವೂ ಬಿಜೆಪಿ ಮತ್ತು JDSನ ದೋಸ್ತಿಗೆ ಸಿಕ್ಕಾಬಟ್ಟೆ ವಿಟಮಿನ್ ಕೊಟ್ಟಿದೆ ಅಂತ ಬಹುಜನರ ಲೆಕ್ಕಾಚಾರ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಎಡಬಲದಲ್ಲಿ ಯಡಿಯೂರಪ್ಪ ಕುಮಾರಸ್ವಾಮಿಯನ್ನು ಕೂರಿಸಿಕೊಂಡು ಅಮಿತ್ ಶಾ ಮೈತ್ರಿ ಸಭೆಯನ್ನು ನಡೆಸಿದ್ದಾರೆ. ಸಮನ್ವಯ ಸಭೆ 45 ನಿಮಿಷದ ಕಾಲ. 25ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲೇಬೇಕು ಅಂತ ರಣತಂತ್ರ ರೂಪಿಸಿದ್ದಾರಂತೆ. ಹೊಂದಾಣಿಕೆ ಕುರಿತಾಗಿ ಹಲವು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ನಂತರ ಸಭೆ ಆದ ಮೇಲೆ ಕುಮಾರಸ್ವಾಮಿಯವರ ಜೊತೆ ಪ್ರತ್ಯೇಕವಾಗಿ ಸೀಕ್ರೆಟ್ ಟಾಕ್ಸ್ ಇರುತ್ತೆ, ಮಾತಾಡಿದ್ದಾರೆ. ಆಯಿತು. ಏನು ಹೇಳಿದ್ರಂತೆ ಅಮಿತ್ ಶಾ? ಸ್ಥಳೀಯವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ದೊಡ್ಡದು ಮಾಡಬೇಡಿ ಯಾರುವೇ. ಅದು ಬಿಜೆಪಿ JDS ಅಂತಲ್ಲ, ಬಿಜೆಪಿ ಒಳಗೇನೆ, JDSನ JDS ಒಳಗೇನೆ, ಅದು ಎರಡೂವೇ. ಮತ್ತೆ ಇಬ್ಬರು ಮಧ್ಯಾಹ್ನವೇ. ಕೆಲವು ಸರಿ ಸಣ್ಣ ಪುಟ್ಟದೇ ದೊಡ್ಡದಾಗಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಸಿಕೊಳ್ಳಿ, ಬಹಿರಂಗ ಟೀಕೆ ಟಿಪ್ಪಣಿಗಳಿಗೆ ಜಾಗ ಮಾಡಿಕೊಡಬೇಡಿ ಅಂತ ಹೇಳಿದ್ದಾರೆ. ಇದು ಕೆಲವರ ಕಿವಿಗೆ ಬೀಳಬೇಕು. ಬಿದ್ದರೆ ಓಕೆ, ಬೀಳದಿದ್ದರೆ ನಮಗೇನು ಗೊತ್ತು? ಕೇಳಿಸ್ಕೊಳ್ಳದೆ ಇರುತ್ತೆ. ಅವರ ಪರಿಸ್ಥಿತಿ ಏನಾದೀತು ನಮಗೆ ಗೊತ್ತಿಲ್ಲ. ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ಮೈತ್ರಿಯ ಸಮನ್ವಯ ಸಮಿತಿಗಳನ್ನು ಮಾಡ್ಕೊಳ್ಳಿ. ಎಲ್ಲಿ ಏನನ್ನ ಯಾರಿಗೆ ಯಾವಾಗ ಟೈಟ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ, ನಾವು ಮಾಡ್ಕೋತೀವಿ ಅಂತ. ಅದು ನಮಗೂ ಗೊತ್ತಿದೆ, ಮಾಡ್ತಾರೆ. ಯಾರ್ಯಾರಿಗೋ ಟೈಟ್ ಮಾಡ್ತಿದ್ದಾರೆ. ಇನ್ನು ನಿಮ್ಮೊಳಗಡೆ ಬಿಡ್ತೀರಾ ಟೈಟ್ ಮಾಡಿದೆ? ಯಾರ್ಯಾರನ್ನೋ ಟೈಟ್ ಮಾಡ್ತಿರ್ತಾರೆ ಇವರು. ಪಕ್ಷದೊಳಗಡೆ ಬಿಡ್ತಾರಾ? ಹಳೆ ಮೈಸೂರು ಭಾಗದ 11 ಕ್ಷೇತ್ರಗಳಲ್ಲಿ ಈ ಸಹಕಾರ ತುಂಬ ಚೆನ್ನಾಗಿರಬೇಕಂದ್ರೆ ಟಾಪ್ ಲೆವೆಲಲ್ಲಿ ಇರಬೇಕು. ಯುದ್ಧಕ್ಕೆ ತಯಾರಿ, ಯುದ್ಧಕ್ಕೆ ನಾಳೆ ಅಂದರೆ ರೆಡಿ. ಹಾಗೆ ಶಸ್ತ್ರ ಯಾವಾಗಲೂ ಒಂದು ಯುದ್ಧಕ್ಕೆ ತಯಾರಿ. ನಾಳೆ ಯುದ್ಧ ಅಂದರೆ ಯುದ್ಧ ಮಾಡೋಕ್ಕಾಗಲ್ಲ, ಅದಕ್ಕೊಂದು 3 ರಿಂದ 6 ತಿಂಗಳ ಪ್ರಿಪರೇಷನ್ ಬೇಕು ಆ್ಯಕ್ಚುಲಿ ಯಾವಾಗಲೂ. ಹಾಗೆ ಇದು ಹೆಂಗೆ ತಯಾರಿ ಇರಬೇಕು ಅಂದರೆ ನಾಳೆನೇ ಯುದ್ಧಕ್ಕೆ. ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ಕೊಳ್ಳಿ ಅಂತ ಹೇಳಿದ್ದಾರಂತೆ. ಮಂಡ್ಯ, ಮೈಸೂರು ಕ್ಷೇತ್ರದಲ್ಲಿ ಹೆಚ್ಚು ಸಮಸ್ಯೆ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ, ಬಟ್ ಉಳಿದಿದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ಬೆಂಗಳೂರು ನಗರದ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಕಾಣಲ್ಲ, ಲೆಟ್ ಅಸ್ ಸಿ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಬಹುಶಃ ಈ ಮಾತುಗಳು ಪ್ರೀತಮ್ ಗೌಡರಿಗೆ ಕೇಳಿಸಬೇಕು ಅಂತ ಅವರು ಬಯಸಿರಬಹುದು. ತುಮಕೂರಿನಲ್ಲಿ ಬಹುಶಃ ಈ ಮಾತುಗಳು ಮಾಧುಸ್ವಾಮಿ ಅವರಿಗೆ ಕೇಳಿಸಬೇಕು ಅಂತ ಅವರು ಬಯಸಿರಬಹುದು. ಚಿಕ್ಕಬಳ್ಳಾಪುರದಲ್ಲಿ ಈ ಮಾತುಗಳು SR ವಿಶ್ವನಾಥ್ಗೆ ಕೇಳಿಸಲಿ ಅಂತ ಹೇಳಿರಬಹುದು ಅಂತ ನಾವು ಅನ್ಕೊಳ್ತೀವಿ. ಇನ್ನು ಕೋಲಾರದಲ್ಲಿ ಬಿಜೆಪಿ ಚಂದ್ರಪ್ಪ ಅವರಿಗೆ ಕೋಲಾರ ರೀ, ಕೋಲಾರದಲ್ಲಿ ಯಾವ ಚಂದ್ರಪ್ಪ? ಬೆಂಗಳೂರು ಗ್ರಾಮಾಂತರದಲ್ಲಿ ಬಹುಶಃ ಅದು ಅಭ್ಯರ್ಥಿನೇ ಆಗಿದ್ರು, ಅಲ್ಲಿ ಯಾವುದೂ ದೊಡ್ಡ ಗೋಜ್ಲಿಲ್ಲ ಆ್ಯಕ್ಚುಲಿ. ಬಟ್ ಡಬಲ್ ಹೊಂದಾಣಿಕೆ ಆಗಬೇಕು, ಬಿಕಾಸ್ ಡಬಲ್ ಶಕ್ತಿ ಇರುವಂತಹ ಅಭ್ಯರ್ಥಿ ಅಲ್ಲಿದ್ದಾರೆ. ಡಬಲ್ ಶಕ್ತಿ ಅಂತಂದರೆ DK ಮತ್ತು DK ಸುರೇಶ್ ಇಬ್ಬರೂ, ಅದು ಡಬಲ್ ಶಕ್ತಿ. ಹಾಗಾಗಿ ಡಬಲ್ ಶಕ್ತಿಯನ್ನು ಈ ಡಬಲ್ ಎಂಜಿನ್ನು ಫೇಸ್ ಮಾಡಬೇಕೀಗ. ಇದು ಲೋಕಲ್ ಡಬಲ್ ಎಂಜಿನ್, ಇದು ನ್ಯಾಷನಲ್ ಡಬಲ್ ಎಂಜಿನ್ ಅಲ್ಲ. ನ್ಯಾಷನಲ್ ಡಬಲ್ ಎಂಜಿನ್ ಅಂದರೆ ಕೇಂದ್ರ ಸರ್ಕಾರನೂ ಅವರೇ, ರಾಜ್ಯ ಸರ್ಕಾರನೂ ಅವರೇ. ನ್ಯಾಷನಲ್ನಲ್ಲಿ ದೇಶ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಡಬಲ್ ಎಂಜಿನ್ ಅಂತಂದ್ರೆ ಬಿಜೆಪಿ. ಎಸ್, ಮತ್ತೊಂದು ದಿವಸ ಇರುವಂಥದ್ದು ಮೊದಲನೇ ಹಂತದ ಚುನಾವಣೆಯಲ್ಲಿ ಆ ಕ್ಷೇತ್ರದ ಅಭ್ಯರ್ಥಿಗಳು ಮತ್ತು ಅಲ್ಲಿ ನಾಮಿನೇಷನ್ಗೆ ಎಲ್ಲರೂ ಯಾರ್ಯಾರು ಹೋಗ್ಬೇಕೇನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಯಾವ ಗೊಂದಲನೂ ಇಲ್ಲ ಸರ್. ಚುನಾವಣೆ ಸೀಟ್ ಸಿಗ್ತಾ ಇದ್ದಾಗ ಒಬ್ರು ಇಬ್ರು ಚರ್ಚೆ ಇರ್ತದೆ, ಅವರೆಲ್ಲರನ್ನೂ ಕೂತು ಚರ್ಚೆ ಮಾಡಿ ಮಾತನಾಡುವಂಥದ್ದು ಮಾಡಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಸೂಕ್ಷ್ಮತೆಯ ಮಾತುಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಪಕ್ಷದೊಳಗೆ? ಸೂಕ್ಷ್ಮತೆ ಅಲ್ಲ, ಇದು ಬಹಿರಂಗವಾಗಿ ಹೇಳಿರೋಂಗಿದೆ. ಏನು ಸೂಕ್ಷ್ಮವಾಗಿ ಏನಿಲ್ಲ, ನೇರವಾಗಿ ಹೇಳಿದ್ದಾರೆ. ಅವರವರು ಅದನ್ನು ಕೇಳಿಸ್ಕೋಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಕ್ವಶನ್ ಈಸ್, ಹೇಳೋದು ಸುಲಭ, ಕೇಳಿಸ್ಕೊಳ್ಳೋರು ಕೇಳಿಸ್ಕೋತಾರಾ ಅನ್ನೋದು ಪ್ರಶ್ನೆ ಅಡಗಿರೋದು. ಕರ್ನಾಟಕದ ಒಂದು ಬಹುದೊಡ್ಡ ಸಮಸ್ಯೆ, ನಮ್ಮ ಜನರಿಗೆ ಇದು ಅರ್ಥವಾಗ್ಲಿಕ್ಕಿಲ್ಲ. ಕೆಲವು ಸರಿ ನಾವು ಭಾಳ ಪಾರದರ್ಶಕವಾಗಿ ಎಲ್ಲವನ್ನು ನೋಡ್ತಾ ಇರ್ತೀವಿ ನಾವು ಜನ, ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿಗಳಿರಲ್ಲ. ಆದರೆ ಕರ್ನಾಟಕದ ಒಂದು ಬಹುದೊಡ್ಡ ಹಣೆ ಬರಹ ಕಳೆದ ಒಂದು 20 ವರ್ಷದಲ್ಲಿ ಬಹಳ ಗಟ್ಟಿಯಾಗಿರುವಂತಹ ಈ ಪದ್ಧತಿ ಅದೇನೆಂದರೆ,
ಮೂರು ಪಕ್ಷಗಳಲ್ಲಿ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಅವರಿಗೆ ಮೂರು ಪಕ್ಷಗಳಲ್ಲಿ ರಾಜಕಾರಣವನ್ನು ಮೀರಿದ ವ್ಯಾವಹಾರಿಕ ಹಾಗೂ ಇನ್ನಿತರ ಗೆಳೆತನಗಳು ಮೂಡಿ ಆಗೋಗಿದೆ. ಓಕೆ, ರಾಜಕಾರಣವನ್ನು ಮೀರಿದ ಅದು ರಾಜಕಾರಣದ ಮೇಲೆ ಪರಿಣಾಮವನ್ನು ಬೀರುತ್ತೆ ಸಹಜವಾಗಿ. ಹಾಗಾಗಿ ಕರ್ನಾಟಕದ ಒಳಗಡೆ ಕಾಂಗ್ರೆಸ್, ಬಿಜೆಪಿ ಮತ್ತು JDS ನಡುವೆ ಇರುವ ಹಲವು ನಾಯಕರಲ್ಲಿ ಯಾರ್ಯಾರ ಲಾಭಕ್ಕೆ ಯಾವ್ಯಾವುದೋ ಲಾಭಕ್ಕೆ ಎಲ್ಲೆಲ್ಲಿ ಒಳಗಡೆ ಏನೇನು ಅಡ್ಜಸ್ಟ್ ಮಾಡಿಬಿಡ್ತಾರೆ ಅಂತ ಕಂಡುಹಿಡಿಯೋದು ಭಾಳ ಕಷ್ಟ. ಇಟ್ಸ್ ಎ ಪರ್ಫೆಕ್ಟ್ ಸ್ಟೇಟ್ ಆಫ್ ಎನ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಇಲ್ಲಿ ಆಗಾಗ್ಗೆ ಒಬ್ಬ ಇಬ್ಬ ಲೀಡರ್ ಬಗ್ಗೆ ಹೇಳ್ತಿರ್ತಾರೆ, ಅವ್ರ ಅಡ್ಜಸ್ಟ್ಮೆಂಟ್ ಹೇಳೋರೆಲ್ಲರೂ ಅಡ್ಜಸ್ಟ್ಮೆಂಟ್ ಗಿರಾಕಿಗಳೇ. ಯಾರಿದನ್ನು ಹೇಳಿದ್ದಾರೆ ಇನ್ನೊಂದ್ಸರಿ ಹೇಳಿದ್ರೆ ಅವ್ರ ಹೆಸರು ಹೇಳ್ಬಿಟ್ಟು ಹೇಳ್ಬಿಡ್ತೀನಿ, ಅವ್ರು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತಲೂ ಹೇಳ್ತೀನಿ ಬೇಕಾದ್ರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು JDSನಲ್ಲಿರುವ ಎಲ್ಲ ನಾಯಕರಲ್ಲಿ, ಬಹುತೇಕ ನಾಯಕರಲ್ಲಿ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ ಇವರಿಗೆ ಭಾಳ ದಿನ. ಇಟ್ಸ್ ಎ ವೆರಿ ತುಂಬ ವಿಚಿತ್ರವಾದಂತಹ ಒಂದು ರಾಜಕಾರಣ ಕರ್ನಾಟಕದಲ್ಲಿ. ಅದು ಯಾಕೆ ಕಾಂಗ್ರೆಸ್ನ ಆಚೆ ಅಬ್ಬರಿಸ್ತಾ ಇರ್ತಾರೆ, ಆಚೆ ನೋಡ್ಬಿಟ್ರೆ ನಡ್ಕ ಬಂದ್ಬಿಡ್ಬೇಕು ಅವ್ರು ಅಬ್ಬರಿಸೋದನ್ನೆಲ್ಲ, ಏನಯ್ಯ ಅಂತ. ಒಳಗಡೆ ಚೆಕ್ ಮಾಡಕ್ಕೆ ಇಳಿದ್ರೆ ಗೊತ್ತಾಗತ್ತೆ ಎಲ್ಲ ಕತ್ತರಿಸ್ತಾ ಇರ್ತಾರೆ. ನೀವು ಮಾಡ್ಕೊಳ್ಳೋಣ, ನಾನು ನೋಡ್ಕೋತೀನಿ, ಮಾಡ್ಕೊಯ್ದು ಅಂತ. ಆ ಲೆವೆಲಲ್ಲಿ ಇದೆ ಕರ್ನಾಟಕದಲ್ಲಿ. ಕರ್ನಾಟಕ ಈಸ್ ನಥಿಂಗ್ ಬಟ್ ಎ ಕ್ಲಾಸಿಕ್ ಕೇಸ್ ಆಫ್ ಟೂ ಥಿಂಗ್ಸ್. ಒಂದು, ಕೌಟುಂಬಿಕ ರಾಜಕಾರಣದ ಪ್ರಭುತ್ವ ಮತ್ತು ಪ್ರಾಬಲ್ಯ ಹೇಗೆ ಜಾಸ್ತಿ ಆಗ್ತಾ ಇದೆ ಅನ್ನೋದು. ಎರಡು, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಏನು ತಂದಿದೆ ಅಂದರೆ, ಈ ಒಂಥರ ಇರೋರಿಗೆ ಎಲ್ಲ ಸೇರುತ್ತೆ ಅಂತಾರಲ್ಲ, ಆ ಥರ ಅವ್ರವ್ರೇ ಸೇರಿಸ್ಕೊಳಕ್ಕೆ ಅವ್ರವರೇ ಒಂದಾಗ್ಬಿಡ್ತಾರೆ. ಆ ವಿಚಾರದಲ್ಲಿ ಭಾಳ ಚೆನ್ನಾಗಿ ಕಾಂಪ್ರಮೈಸ್ ಆಗ್ತಾರೆ ಎಲ್ಲರೂ. ಹಾಗಾಗಿ ಅಮಿತ್ ಶಾ ಅವ್ರಿಗೆ ಕರ್ನಾಟಕದ ಈ ಆಳ ಏನಿದೆ, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಆಳ, ಅದು ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಐಡಿಯಾ ಇಲ್ಲ. ಗೊತ್ತಿರ್ಬೋದು ಅವ್ರಿಗೆಲ್ಲ ಗೊತ್ತಿದೆ ಅಂತ ಅವರೇ ಹೇಳಿದ್ದಾರೆ. ನಮಗೆ ಗೊತ್ತಿದೆ, ನಾವು ಟೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟೈಟ್ ಮಾಡಿ ಸರ್, ಆಮೇಲೆ ನೋಡೋಣ, ವಿ ವಿಲ್ ಸಿ. ನೀವು ಟೈಟ್ ಮಾಡಿ ನಟ್ಟು ಬೋಲ್ಟು ಹೆಂಗೆ ನಿಂತ್ಕೊಳ್ಳುತ್ತೆ ಅಂತ ಟೈಟ್ ಮಾಡಿದ್ ಗೊತ್ತಾಗುತ್ತೆ ಸರ್. ಐ ಹ್ಯಾವ್ ನೋ ಹೆಸಿಟೇಷನ್ ಟು ಸೇ ಕರ್ನಾಟಕದ ರಾಜಕಾರಣದ ಅಡ್ಜಸ್ಟ್ಮೆಂಟ್ ವ್ಯವಹಾರಗಳು ಮೂರೂ ಪಕ್ಷದಲ್ಲಿ ಹಿರಿಯ ನಾಯಕರಿಂದ ಹಿಡಿದು ಕೆಳಗಡೆವರೆಗೂ ಇದಾಗ್ಬಿಟ್ಟಿದೆ. ಈಗ ಇದು ಆ ಲೆವೆಲ್ ಬಂದ್ಬಿಟ್ಟಿದೆ ಕರ್ನಾಟಕದಲ್ಲಿ. ಅದು ಆಯಾಯ ಕುಟುಂಬಗಳು ಮತ್ತು ಆಯಾಯ ಗುಂಪುಗಳ ಲಾಭಗಳಿಗೋಸ್ಕರ ಅದು. ಹಾಗಾಗಿ ಪಕ್ಷನಿಷ್ಠೆ ಮೇಲ್ನೋಟಕ್ಕೆ ಕಾಣಿಸಿದರೂ ಪಕ್ಷನಿಷ್ಠೆ ಕಮ್ಸ್ ಸೆಕೆಂಡ್. ಸ್ವಾರ್ಥ ಮತ್ತು ವೈಯಕ್ತಿಕ ಲಾಲಸೆ ಇದು ಮೊದಲು ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ. ಎಸ್. ಇನ್ನು ಡಾಕ್ಟರ್ CN ಮಂಜುನಾಥ್ ಸ್ಪರ್ಧೆಯಿಂದ ಇಡೀ ದೇಶದ ಗಮನ ಸೆಳೆದಿರುವಂತಹ ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ದೋಸ್ತಿಗಳು ಭರ್ಜರಿ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಚನ್ನಪಟ್ಟಣದ ಬಸವನಗುಡಿ ವೃತ್ತದಿಂದ ಗಾಂಧಿಭವನ ಸರ್ಕಲ್ವರೆಗೂ ಅಮಿತ್ ಶಾ, HD ಕುಮಾರಸ್ವಾಮಿ, ವಿಜಯೇಂದ್ರ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್, ಮಾಜಿ ಮಂತ್ರಿಗಳಾದ ಅಶ್ವಥ್ ನಾರಾಯಣ್, CP ಯೋಗೇಶ್ವರ್ ಭರ್ಜರಿ ರೋಡ್ ಶೋ ನಡೆಸಿದರು. ಸರಿಸುಮಾರು 1 ಕಿಲೋಮೀಟರ್ ದೂರದವರೆಗೂ ನಡೆದ ರೋಡ್ ಶೋಗೆ ಚನ್ನಪಟ್ಟಣದಲ್ಲಿ ಸಖತ್ ರೆಸ್ಪಾನ್ಸ್ ಸಿಕ್ತು. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ ಸಾವಿರಾರು ಕಾರ್ಯಕರ್ತರು ಹೂಮಳೆ ಎರಚಿ ಸಂಭ್ರಮಿಸಿದರು. ಎಲ್ಲಿ ನೋಡಿದ್ರು ಮೋದಿ ಪರ, ಡಾಕ್ಟರ್ ಮಂಜುನಾಥ್ ಪರ ಘೋಷಣೆಗಳು ಮುಗಿಲು ಮುಟ್ತಾ ಇದ್ವು. ಜೈ ಶ್ರೀರಾಮ್ ಘೋಷಣೆಯೂ ಕೂಡ ಮೊಳಗ್ತು. ಬಳಿಕ ಮಾತನಾಡಿದ ಅಮಿತ್ ಶಾ, SDPIನಂತಹ ಸಂಘಟನೆಗಳ ಜೊತೆ ಕಾಂಗ್ರೆಸ್ ಕೈಜೋಡಿಸಿದೆ ಅಂತ ಆಪಾದಿಸಿದ್ರು. ಜನಸಾಗರ ಕಂಡು ಖುಷಿಯಾದ ಕುಮಾರಸ್ವಾಮಿ ಅವರಂತೂ JDS ಎಲ್ಲಿದೆ ಎಂದವರಿಗೆ ಇದೇ ಉತ್ತರ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟರು. ಇದು ಧರ್ಮ ಯುದ್ಧ ಅಂತ ವ್ಯಾಖ್ಯಾನಿಸಿದ್ರು. ಡಾಕ್ಟರ್ ಕೂಡ ಖುಷಿಯಾಗಿದ್ರು. कर्नाटक में SDPI ने कांग्रेस को समर्थन दिया है. अगर ये बात सही है तो कर्नाटक की जनता कांग्रेस की सरकार में सुरक्षित रह सकती है क्या? मित्रों, पूरा देश मोदी जी के साथ है. आज के रोड शो से मुझे भी विश्वास हो गया है कर्नाटक की जनता मोदी जी के साथ है. चुनाव में मंजुनाथ जी 5 लाख से ज्यादा वोट से जीत कराने वाले हैं. ಜನತಾದಳ ಸತ್ಯ ಹೋಗಿದೆಯಂತೆ ಬಿಜೆಪಿ ಜೊತೆ ಹೋಗಿ. ಜನತಾದಳ ಸತ್ತಿದೆಯೋ ಬದುಕಿದೆಯೋ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಗಳು ಅವರಿಗೆ ಸಂದೇಶ ಕೊಟ್ಟಿದ್ದೀರಿ. ಇವತ್ತಿನ ಈ ಒಂದು ಚುನಾವಣೆ ಒಂದು ಧರ್ಮ ಯುದ್ಧ ಇದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ
ಡಾಕ್ಟರ್ ಮಂಜುನಾಥ್ ಅವರು ಅವರ ಅವಶ್ಯಕತೆ ಇವತ್ತು ನಮಗೆ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ, ಇವತ್ತಿನ ಈ ಜನಸಾಗರವನ್ನ ನೋಡಿದ್ರೆ ಗೆಲುವು ನಂದೇ ಅಂತ ಅನ್ಸುತ್ತೆ. ಬೆಂಗಳೂರು ಗ್ರಾಮಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ. ನರೇಂದ್ರ ಮೋದಿ ಅವರ ಕನಸು ಏನಿದೆ ಅಂದ್ರೆ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈ ವಿಶ್ವಾಸವನ್ನ ನೋಡಿದ್ರೆ ಈ 400ರಲ್ಲಿ ನಾನು ಇರ್ತೀನಿ ಅಂತ ನನಗೆ ಸನ್ಮಾನ್ಯ ಗೃಹ ಸಚಿವರಾದ ಅಮಿತ್ ಶಾ ಅವರು ಈ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮಂದಹಾಸ ತಂದಿದೆ. ಇದು ಬದಲಾವಣೆಯ ಕಾಲ. ಆಲ್ ರೈಟ್, ಬದಲಾವಣೆಯ ಕಾಲವೋ 400ರಲ್ಲಿ ಅವರು ಒಬ್ರು ಇದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಪೀಪಲ್ ವಿಲ್ ಡಿಸೈಡ್, ಜನ ಡಿಸೈಡ್ ಮಾಡ್ತಾರೆ ಚುನಾವಣೆ ಆದಮೇಲೆ, ಫಲಿತಾಂಶ ಬಂದಾಗ. ಬಟ್ ಇವತ್ತಿನ ಈ ಕಾರ್ಯಕ್ರಮದ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತಂದರೆ, ಈ ಕ್ಷೇತ್ರ ಹೈ ಪ್ರೊಫೈಲ್ ಹೈ ವೋಲ್ಟೇಜ್ ಕ್ಷೇತ್ರ ಆಗತ್ತೆ ಅಂತ ನಮಗೆ ಗೊತ್ತಿತ್ತು ಆರಂಭದಿಂದಾನೇ. ಆ ಸೂಚನೆ ಕಾಣಿಸ್ತಿತ್ತು. ಅದರ ಮೊದಲ ಝಲಕ್ಗಳು ಇವತ್ತು ಮೈತ್ರಿ ಕಡೆಯಿಂದ ಕಾಣಿಸಿದೆ. ಅದರ ಮೊದಲ ಝಲಕ್ಕು ಕಾಂಗ್ರೆಸ್ ಕಡೆಯಿಂದ ಅವತ್ತು ನಾಮಿನೇಷನ್ ಹಾಕಿದಾಗ ನಮಗಲ್ಲಿ ಕಾಣಿಸಿತ್ತು. ಇವ್ರದ್ದು ಮೊದಲ ಝಲಕ್ ಇಲ್ಲಿ. ಎರಡನೇದು ಇವರ ಮೈತ್ರಿಯ ಹೆಚ್ಚು ಕಡಿಮೆ ಮೊದಲ ಜಾಯಿಂಟ್ ರ್ಯಾಲಿ ಅಂತಾನೆ ಅನ್ಕೋಬಹುದು ನೀವು. ಟೆಕ್ನಿಕಲಿ ಡಾಕ್ಟರಲ್ಲಿ BJPಯ ಅಭ್ಯರ್ಥಿ ಆಗಿದ್ರು, ಕಮಲಕ್ಕೆ ನಿಂತಿದ್ರು. ಕುಟುಂಬದ ಬ್ಯಾಕ್ಗ್ರೌಂಡಿಂದ ಅವರು JDS ಕುಟುಂಬದ ಕಡೆಯಿಂದ ಆಗಿರೋದ್ರಿಂದ ಅದು ಟೆಕ್ನಿಕಲಿ ಇದು ಜಾಯಿಂಟ್ ರ್ಯಾಲಿ ಅಂತಾನೆ ಅನ್ಕೋಬಹುದು. ಐ ಥಿಂಕ್ ಈಗ ಸ್ವಲ್ಪ ಹೀಟು ಬಿಲ್ಡಪ್ ಆಗತ್ತೆ ಅನ್ಸತ್ತೆ ಆ ಕ್ಷೇತ್ರದಲ್ಲಿ. ಸಮಾವೇಶಗಳು, ರೋಡ್ ಶೋಗಳು. ಎಸ್, ಬೆಂಗಳೂರಿನಲ್ಲಿ ಕೂಡ ರಣಕಹಳೆ ಮೊಳಗಿದೆಯಂತೆ. ಮತ್ತು ಎಲ್ಲ ಕಡೆನೂ ರಣಕಹಳೆನೇ. ಯಾರು ಊದ್ದೇ ಇರೋ ಕಹಳೆ ಇದು ಮಾಡೋಕ್ಕಾಗತ್ತಾ? ಪುಯ್ ಪುಯ್ ಅಂತ ಆಗಲ್ಲ. ಬೆಂಗಳೂರು ಗ್ರಾಮಾಂತರ, ಉತ್ತರ, ದಕ್ಷಿಣ, ಕೇಂದ್ರ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆ BJP ಒಂದು ಸಮಾವೇಶವನ್ನು ಮಾಡಿದ್ದಾರೆ. ಅಮಿತ್ ಶಾ ಅವರಲ್ಲಿದ್ದರು. ಅಲ್ಲಿ ಅಮಿತ್ ಶಾ ಅವರು ಹೇಳಿದ್ರು, DKಶಿಗೂ ಭ್ರಷ್ಟಾಚಾರಕ್ಕೂ ಅವಿನಾಭಾವ ಸಂಬಂಧವಿದೆ. ಐಸಿ ವೋಟ್ ಬ್ಯಾಂಕ್ ಕಾರಣದಿಂದ ಕಾಂಗ್ರೆಸ್ ನಾಯಕರು ಆಹ್ವಾನ ಕೊಟ್ಟಿದ್ದರೂ ರಾಮ ಮಂದಿರ ಲೋಕಾರ್ಪಣೆಗೆ ಹೋಗಲಿಲ್ಲ ಅಂತ ಆರೋಪಿಸಿದ್ರು. ನಿಜ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಕಾಂಗ್ರೆಸ್ನ ಬರಪರಿಹಾರ ರಾಜಕೀಯಕ್ಕೂ ಅಮಿತ್ ಶಾ ತಿರುಗೇಟು ಕೊಟ್ಟು ತಡವಾಗಿ 3 ತಿಂಗಳಾದ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ನೀವು ದುಡ್ಡು ಕೊಟ್ಟಿಲ್ಲ ಅಂತ ರಾಜಕೀಯ ಮಾಡ್ತಿದ್ದಾರೆ. UPA ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ, ನಮ್ಮ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಂತ ತಾಳೆ ಹಾಕಿ ನೋಡೇ ಬಿಡೋಣ ಅಂತ ಒಂದು ಸವಾಲು ಹಾಕಿದ್ರಂತೆ ಜೋಶಲ್ಲಿ. ಯಡಿಯೂರಪ್ಪನವರು ಅವರು ಜೋಶಲ್ಲೇ ಇದ್ರಂತೆ. ಇವತ್ತು CM DCM ಭ್ರಷ್ಟ ಜೋಡಿಯನ್ನು ಮಟ್ಟ ಹಾಕಬೇಕು ಅಂತ ಅಶೋಕ್ ಕರೆ ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರು BJP JDS ಮೈತ್ರಿ ಆದ ಕೂಡಲೇ ಕಾಂಗ್ರೆಸ್ ತತ್ತರಿಸಿದೆ ಅಂತ ಹೇಳಿದ್ರು. शिवकुमार जी को तो भ्रष्टाचार से परहेज ही नहीं. कर्नाटक में सूखा है. केंद्र सरकार को प्रस्ताव भेजते 3 महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है. भाई और बहनों, इस पर पॉलिटिक्स करें. 10 साल तक UPA की सरकार चली. आपने कर्नाटक के लिए क्या करा? हिसाब देना चाहिए या नहीं देना चाहिए उनको? ಕಾಂಗ್ರೆಸ್ನವ್ರನ್ನ ಕೇಳಬೇಕು. ನಿಮ್ಮ ಪ್ರಧಾನಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು ಹೇಳ್ತಾರೆ? ಅವನವ್ರ ಹೆಸರು ತಾಕತ್ತಿದ್ಯಾ? ಕೇವಲ ಹಣದ ಮೇಲೆ, ಹೆಂಡದ ಮೇಲೆ ತೊಗಲಕ್ ದರ್ಬಾರ್ ನಡೆಸಿ ಇವತ್ತು ಅಧಿಕಾರಕ್ಕೆ ಹಿಡಿತೇವೆ ಅನ್ನೋ ಭ್ರಮೆನಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು 28ಕ್ಕೆ 28 ಲೋಕಸಭಾ ಕ್ಷೇತ್ರನ ಗೆದ್ದು ಡೆಲ್ಲಿಗೆ 28 ಲೋಕಸಭಾ ಸದಸ್ಯರನ್ನು ಕರ್ಕೊಂಡು ಬರ್ತೇನೆ. ನಮ್ಮ ಮುಂದೆ ಇರತಕ್ಕಂಥದ್ದು ಈ ಭ್ರಷ್ಟ ಕಾಂಗ್ರೆಸ್, ಭ್ರಷ್ಟ DK ಶಿವಕುಮಾರ್, ಭ್ರಷ್ಟ ಸಿದ್ದರಾಮಯ್ಯನವರು. ಈ ಜೋಡಿಯನ್ನ ಮಟ್ಟ ಹಾಕ್ಬೇಕಾದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಅನ್ನ ಈ ರಾಜ್ಯದಿಂದ ಹೊರ ಹಾಕೋದಕ್ಕೆ ಒಂದು ಅವಕಾಶ. ಏನಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಬೆಂಗಳೂರಿಗೆ ಬಾಯ್ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು BJP ಮತ್ತು JDS ಪಕ್ಷ ಒಂದೇ ವೇದಿಕೆಗೆ ಬಂದ ನಂತರ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ತತ್ತರಿಸಿ ಹೋಗಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರ ರಾಜ್ಯ ಸರ್ಕಾರದ 15ಕ್ಕೂ ಹೆಚ್ಚು ಮಂತ್ರಿಗಳು ಇವತ್ತು ಎಲ್ಲರೂ ಭ್ರಷ್ಟಾಚಾರದ ಬಗ್ಗೆ ಆಯಾ ಸಂದರ್ಭದಲ್ಲಿ ಮಾತಾಡ್ತಾರೆ. ಭ್ರಷ್ಟತೆ ಅಂದ್ರೆ ಏನು ಅನ್ನೋ ಪ್ರಶ್ನೆ ಹುಟ್ಟು ಹಾಕೋಂಗ್ ಮಾಡ್ಬಿಟ್ಟಿದಾರಲ್ಲ ಸರ್. ಅದಕ್ಕೆ ಮೀನಿಂಗ್ ಇಲ್ಲ. ಯಾಕೆ ಸರ್? ಭ್ರಷ್ಟತೆ ಅರ್ಥ ಇಲ್ಲ, ಸ್ಪಷ್ಟವಾದ ಅರ್ಥ ಇಲ್ಲ. ಕೆಲವೊಮ್ಮೆ ಯಾವುದು ನಿಮ್ಮ ಕಣ್ಣಿಗೆ, ನಿಮ್ಮ ದೃಷ್ಟಿಗೆ ಭ್ರಷ್ಟತೆಯಾಗಿ ಕಾಣಿಸುವುದೋ ಅದು ಕೆಲವರ ಕಣ್ಣಿನಲ್ಲಿ ಸೇವಾ ಶುಲ್ಕ ಇರಬಹುದು. ನೋಡೋ ದೃಷ್ಟಿ ಹಾಗೆ. ಎಕ್ಸಾಕ್ಟ್ಲಿ.
ನಿಮ್ಮ ಕಣ್ಣಿಗೆ ಅದು ಭ್ರಷ್ಟತೆಯಾಗಿ ಕಾಣಬಹುದು, ಇನ್ನೊಬ್ಬರ ಕಣ್ಣಿನಲ್ಲಿ ಅದು ಸೇವಾ ಶುಲ್ಕ ಇರಬಹುದು. ಕೆಲವರಿಗೆ ಕೆಲವು ಭ್ರಷ್ಟತೆಯಾಗಿ ಕಾಣಿಸಬಹುದು, ಕೆಲವರಿಗೆ ಅದು ದಾನವಾಗಿ ಕಾಣಿಸಬಹುದು. ಓಕೆ, ಅರ್ಥ ಆಗ್ತಿದೆಯಾ ರೈಟ್ ಸರ್. ನಿಮಗೆ? ಕೆಲವರಿಗೆ ಅದು ಭ್ರಷ್ಟತೆ ಅಂತ ಕಾಣಿಸ್ಬೋದು, ಕೆಲವರಿಗೆ ಅದು ನೆರವು ಸಹಾಯ ಅಂತ ಕಾಣಿಸಬಹುದು. ಹಾಗಾಗಿ ಭ್ರಷ್ಟತೆ ಅಮೀಬಾ ಇದ್ದಂಗೆ, ಅದಕ್ಕೆ ಸ್ಪಷ್ಟವಾದಂತಹ ರೂಪ ಇಲ್ಲ. ಅದು ಹೇಗೆ ಬೇಕು, ನೀರಿದ್ದಂಗೆ. ನೀರನ್ನು ನೀವು ಎಲ್ಲಿಗೆ ಹಾಕಿದರೂ ಇದರ ಆಕಾರವನ್ನು ಅದು ಪಡ್ಕೊಳ್ಳುತ್ತೆ. ನೀವು ಗ್ಲಾಸ್ಗೆ ಹಾಕಿದ್ರೆ ಗ್ಲಾಸಿನ ಆಕಾರ, ಕೊಡಕ್ಕೆ ಹಾಕಿದ್ರೆ ಕೊಡದ ಆಕಾರ, ಹಂಡೆಗೆ ಹಾಕಿದ್ರೆ ಹಂಡೆ ಆಕಾರ ಅಲ್ವಾ? ಹಾಗೆ ಭ್ರಷ್ಟತೆ. ಹಾಗಾಗಿ ಅದನ್ನು ವ್ಯಾಖ್ಯಾನ ಮಾಡಿದಾಗ ಅವರವರು ನೋಡುವ ದೃಷ್ಟಿಯ ಆಧಾರದ ಮೇಲೆ ಅದರ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ? ಮುಂದಕ್ಕೆ ಹೋಗೋಣ. ಅಮಿತ್ ಶಾ ರಾಜ್ಯ ಪ್ರವಾಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಟುವಾಗಿ ಟೀಕೆ ಮಾಡಿದ್ದಾರೆ. ಅಮಿತ್ ಶಾಗೆ ಹಲವು ಪ್ರಶ್ನೆ ಕೇಳಿ ತರಾಟೆ ತೆಗೆದುಕೊಂಡಿದ್ದಾರೆ. ನೀವು ಕರ್ನಾಟಕಕ್ಕೆ ಬರುವುದು ಕನ್ನಡಿಗರಿಗೆ ಕೊಡೋದಕ್ಕ ಕಿತ್ಕೊಳ್ಳೋದಕ್ಕ, ಕರ್ನಾಟಕದ ಶಾಂತಿ ನೆಮ್ಮದಿ ಮತ್ತು ಸೌಹಾರ್ದತೆಯನ್ನು ಉಳಿಸೋದಕ್ಕ ಕೆಡುವುದಕ್ಕ, ಈವರೆಗೂ 1 ಪೈಸೆ ಬರ ಪರಿಹಾರ ನೀಡಿಲ್ಲ. ಕನ್ನಡಿಗರ ಬಗ್ಗೆ ಯಾಕೆಷ್ಟು ನಿಮಗೆ ದ್ವೇಷ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಡ್ಡ ಮಾರ್ಗದ ಮೂಲಕ ಲೋಕ ಚುನಾವಣೆಯನ್ನು ಎದುರಿಸಲು ಹೊರಟ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶವೇ ಈಗ ಪುನರಾವರ್ತನೆಯಾಗುವುದು ಖಚಿತ ಅಂತ ಕೂಡ ಹೇಳಿದ್ದಾರೆ. ಅಮಿತ್ ಶಾ ನೈತಿಕತೆ ಪ್ರಶ್ನಿಸಿದ್ದಾರೆ ಮುಖ್ಯಮಂತ್ರಿ. ಮಾಜಿ ಸಿಎಂ ಕುಮಾರಸ್ವಾಮಿಯನ್ನ ಬಿಜೆಪಿಯ ವಕ್ತಾರನಿಗೆ ಹೋಲಿಕೆ ಮಾಡಿದ್ದಾರೆ. ಇದೇ ವೇಳೆ ಸಂವಿಧಾನ ಬದಲಾವಣೆಗೆ ಬಿಜೆಪಿ ಮುಂದಾದರೆ ದೇಶದಲ್ಲಿ ರಕ್ತಪಾತವೇ ಆಗ್ಬಿಡುತ್ತೆ ಅಂತ ಸಿಎಂ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಯಿತು. ಶಾ ಕುರಿತು ಸಿಎಂ ಹೇಳಿಕೆಗೆ ಬಿಜೆಪಿ ತಿರುಗೇಟನ್ನ ಕೊಡ್ತು. ಈಗ ಅಮಿತ್ ಶಾ ಅವರು ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಬರಗಾಲದ ಪರಿಹಾರ ಕೊಟ್ಟಿದ್ದಾರ, ಯಾಕೆ ವೋಟ್ ಕೊಡಬೇಕು ಅವ್ರಿಗೆ? ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಭಿಕ್ಷೆನ ಕರ್ನಾಟಕಕ್ಕೆ? ಇವ್ರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ. ಬಿಜೆಪಿ ಅವ್ರಿಗಿಂತ ಜಾಸ್ತಿ ವಕ್ತಾರ ಇವರೇ. ಕೊಡಿಸ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕು ಬೇಡ, ಪರಿಹಾರ ಕೊಟ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕು ಬೇಡ. ಕರ್ನಾಟಕದವ್ರನ್ನ ಹಾಳು ಮಾಡಿದವರು ಈ ಸಿದ್ದರಾಮಯ್ಯನವರ ಸರ್ಕಾರ. ಅದಕ್ಕೆ ನಿಮಗೆ ನಾಚಿಕೆ ಆಗಬೇಕು, ನಿಮಗೆ ಮಾನ ಮರ್ಯಾದೆ ಇಲ್ಲ. ಅಮಿತ್ ಶಾ ಅವರಿಗೆ ಏನು ನೈತಿಕತೆ ಇದೆ ಅಂತ ಕೇಳಕ್ ಮುಂಚೆ ಸಿದ್ದರಾಮಯ್ಯನವರಿಗೆ ನಿಮಗೆ ನೈತಿಕತೆ ಏನಿದೆ? ಬರಗಾಲದ ಹಣವನ್ನು ಬಿಡುಗಡೆ ಮಾಡೋ ಅಂತ ಯೋಗ್ಯತೆ ಇಲ್ಲ. ಆಲ್ ರೈಟ್, ಅವ್ರು ಯಾಕೆ ಕೊಡ್ಲಿಕ್ಕೆ ಬರಬೇಕು, ನಾವು ಯಾಕೆ ಕೊಡಬೇಕು? ನೀವು 3 ತಿಂಗಳು ಲೇಟಾಗಿ ಹಾಕಿದ್ದೀರಿ, ಹಂಗಾಗಿ ಈಗ ಕೇಳ್ತಾ ಇದ್ದೀರಿ. 10 ವರ್ಷದಲ್ಲಿ ಅವ್ರೇನು ಕೊಟ್ಟಿದ್ರು, ನಾವೇನು ಕೊಟ್ಟಿದ್ದೀವಿ? ಚಾಲೆಂಜ್. ಮಧ್ಯ ತಗಲಾಕೊಂಡಿರೋ ಬಡಪಾಯಿ ನಾರಾಯಣರಾಗಿರೋ ನಾವು ವಂಚಿತರು ನಾವೇನು ಮಾಡಬೇಕು ಹೇಳ್ರಪ್ಪ? ಹೋಗಲಿ, ಯಾವುದಾದ್ರೂ ಒಂದು ನೀವುಗಳಿನ್ನೂ ಬಿಟ್ಟಿರೋದು ಯಾವ್ದಾದ್ರು ಬಂಡೆ ಕಲ್ಲಿದ್ರೆ ಒಂದು ಹೇಳೋಬಿಟ್ರಪ್ಪ, ಹೋಗಿ ಜಜ್ಕೊಂಡ್ಬಿಡ್ತೀವಿ ಅಟ್ಲ ಕಡೆಗೆ. ಸಾಕಾಗಿ ಹೋಗಿದೆ ನಿಮ್ಮ ಸವಾಸಗಳು ನಮಗೆ. ನಿಮ್ಮ ವಾದ ನಿಮ್ಮದು, ನಿಮ್ಮ ವಾದ ನಿಮ್ಮದು. ಇದರಿಂದ ಉತ್ತರ ಏನು ನಮಗೆ? ಲೈಕ್ ಭ್ರಷ್ಟತೆ ಹೇಳ್ದಂಗೆ. ಅಧಿಕಾರದಲ್ಲಿ ಇಲ್ಲದಿದ್ದಾಗ ಎಲ್ಲರಿಗೂ ಇನ್ನೊಂದು ಸೈಡ್ನವರು ಭ್ರಷ್ಟರಂತೆ ಕಾಣಿಸೋದು, ಅಧಿಕಾರದಲ್ಲಿದ್ದಾಗ ಪರಮ ಪವಿತ್ರರಂತೆ ಗೋಚರಿಸ್ತಾರೆ. ಪರಮ ಪವಿತ್ರರು ಅಲ್ವಾ? ಈ ದೇಶ ಮತ್ತು ನಮ್ಮ ರಾಜ್ಯದಲ್ಲಿ ಬಹು ಪ್ರಮುಖವಾಗಿ ನಮ್ಮ ರಾಜ್ಯ ಹಾಗೂ ತೆಲಂಗಾಣ 2 ರಾಜ್ಯಗಳು, ಮೇ ಬಿ ಇವನ್ ಪಾರ್ಟ್ಸ್ ಆಫ್ ಆಂಧ್ರ ಪ್ರದೇಶ, ಹೌದು, ಚುನಾವಣೆಗಳು ನಡೀತಿರೋಂತಹ ರೀತಿ ರಿವಾಜು, ಅದರ ವೆಚ್ಚಗಳ ಬಗ್ಗೆ ನನ್ನ ಗೆಳೆಯರು ಪರಿಚಿತರು ಎಲ್ಲ ನನಗೆ ಫೋನ್ ಮಾಡಿ ಮಾತಾಡೋವಾಗ ಹೇಳೋದನ್ನು ಕೇಳಿಬಿಟ್ರೆ ಎಲ್ಲಿಂದ ಬರತ್ತರಪ್ಪ ದುಡ್ಡು? ದೇರ್ ಈಸ್ ನೋ ಪಾರ್ಲಿಮೆಂಟರಿ ಸೀಟ್, ಯಾವುದೇ ಒಂದು ಪಾರ್ಲಿಮೆಂಟ್ ಸೀಟ್ ನನಗಿನ್ನೂ ಕಾಣಿಸ್ತಾ ಇಲ್ಲ. ಬೇರೆ ಕ್ಯಾಂಡಿಡೇಟ್ ಈಸ್ ಸೇಯಿಂಗ್, ಅಲ್ಲಿ ಅಭ್ಯರ್ಥಿ ಹೇಳ್ತಾ ಇರೋದು 20ಕ್ಕಿಂತ ಕಡಿಮೆ ಆಗಲ್ಲ ಅಣ್ಣ ಅಂತಾರೆ. ಫಿಕ್ಸ್ ಆಗಿಬಿಟ್ಟಿದೆ 20 ಲೆಕ್ಕ. ಎಲ್ಲಿಂದ ಬರುತ್ತಪ್ಪ? ಇನ್ನೂ ಬರಬೇಕಲ್ಲ. ಹಾಗಾಗಿ ಇದೆಲ್ಲ ಈ ಚುನಾವಣಾ ಸಂದರ್ಭದಲ್ಲಿ ಇವ್ರುಗಳು ಹೇಳೋದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಡಿ. ನೀವು ರಾಷ್ಟ್ರದ ಚುನಾವಣೆಗಳು ಬಂದಾಗ ಕೆಲವು ಪ್ಯಾರಾಮೀಟರ್ಗಳನ್ನು, ಮಾನದಂಡಗಳನ್ನು ನಿಮಗೆ ನೀವೇ ಹಾಕ್ಕೊಳ್ಳಿ. ರಾಷ್ಟ್ರದ ಚುನಾವಣೆಗಳಲ್ಲಿ ರಾಜ್ಯದ ಚುನಾವಣೆ ಬೇರೆ, ಹಾಗೆ ಕಾರ್ಪೊರೇಷನ್ ಚುನಾವಣೆ ಬೇರೆ, ಹಾಗೆ ನಮ್ಮ ಪಂಚಾಯಿತಿ ಚುನಾವಣೆ ಬೇರೆ. ಇದರಿಂದ ಏನನ್ನ ಬಯಸ್ತಾ ಇದ್ದೀರಿ ಈ ಚುನಾವಣೆಯಿಂದ ಅನ್ನೋದಕ್ಕೆ ನೀವೇ ಒಂದು ತೀರ್ಮಾನ ಮಾಡ್ಕೊಳ್ಳಿ. ಇವ್ರ ಮಾತುಗಳನ್ನು ತುಂಬ ಕೇಳಬಾರ್ದು. ತುಂಬ ಕೇಳಿದ್ರೆ ಗೋಜಲಾಗ್ಬಿಡ್ತೀವಿ, ಕನ್ಫ್ಯೂಸ್ ಮಾಡ್ತಾರೆ.
ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀವಿ. ಅಲ್ಲೆಲ್ಲ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಿದ್ದು ಸಂವಿಧಾನ ಬದಲಾವಣೆ ಮಾಡಿದ್ದಕ್ಕೆ ಮುಂದಾದ್ರೆ ರಕ್ತಪಾತ ಆಗ್ಬಿಡಿದೆ. ಮುಂದೆ ಆಗೋವನು ಯಾವನು? ಕರ್ಕೊಂಬಂದ್ರಿ ಅವನನ್ನ, ಬುಡಕೆತ್ತಣ ಅವನಿಗೆ. ಯಾರು ಆಗೋವನು ಯಾರು ಹೇಳಿ ಫಸ್ಟ್ ನನಗೆ. ಹೋದರೆ ಅಂತ ರಕ್ತಪಾತ ಆಗ್ಬಿಡಿದೆ. ಆಗೋದಿಲ್ಲ ಹೇಳಿ ಫಸ್ಟ್ ನನಗೆ ಯಾರು ಒಬ್ರು. ಎಲ್ಲಿದೆ? ವೇರ್ ಇಸ್ ದಿ ಇದು ಐಡಿಯಾ ಪ್ರಪೋಸಲ್ಲು? 1000 ಜನ 1000 ಮಾತಾಡ್ಬೋದು. ಸಂವಿಧಾನ ಆಗೇ ಇಲ್ಲ ಅಂತ ಯಾರು ಮಾತಾಡಬೇಡಿ. ಆಗಿದೆ ಸಂವಿಧಾನ ಬದಲಾವಣೆ. ತಿದ್ದುಪಡಿಗಳೇನು ಕೊಂಚ ಆಗಿವ್ಯಾ? ಕೊಂಚ ತಿದ್ದುಪಡಿಗಳಿಗೆ. ಬಟ್ ತಿದ್ದುಪಡಿಗಳಿಗೆ ರೀಸನ್ಸ್ ಇತ್ತು. ನಾಳೆನೂ ತಿದ್ದುಪಡಿಗಳಾಗುತ್ತವೆ. ಆಗಲ್ಲ ಅಂತ ಹೇಳಿದವ್ರು ಯಾರು? ಬದಲಾವಣೆ ಬೇರೆ, ತಿದ್ದುಪಡಿ ಬೇರೆ, ಎರಡೂ. ಬದಲಾವಣೆ ಮಾಡಲು ಮುಂದಾದ್ರೆ ರಕ್ತಪಾತ. ನನ್ನ ಲೆಕ್ಕಾಚಾರದಲ್ಲಿ ಆ ಪರಿಪ್ರಮಾಣದ ಬದಲಾವಣೆ ಅದು ಆಗತ್ತೆ ಅಂತಲ್ಲಿ ಯಾರೂ ಹೇಳಕ್ಕೂ ಆಗಲ್ಲ. ಈಗ ಹೇಳೋ ಸ್ಟೇಜಲ್ಲಿ ಯಾರೂ ಇಲ್ವೂ ಇಲ್ಲ ಸದ್ಯಕ್ಕೆ. ಆಲ್ ರೈಟ್.